ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ. ಜೇಷಾಮ್ ಜಬದೊರೆ. ಅಧ್ಯಾಯ 17. ಈ ಜಾತಿಯು ದೇವರ ಪ್ರಾರ್ಥನೆಯಿಂದಲೇ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲ. ನಾವು ಜಯ ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಸೈತಾನನ ಶಕ್ತಿಯನ್ನು ಮುರಿದು ಜನರನ್ನು ಬಿಡುಗಡೆಗೊಳಿಸಲು ಕರೆಯಲ್ಪಟ್ಟಿದ್ದೇವೆ. ಕರ್ತನು ಶಿಷ್ಯರಿಗೆ ಕೊಟ್ಟ ಆಜ್ಞೆಗಳಲ್ಲಿ ಒಂದು, ದೆವ್ವಗಳನ್ನು ಓಡಿಸಿರಿ ಎಂಬುದೇ. ಹೌದು, ಸೈತಾನನ ಹಿಡಿತದಿಂದ ಮಕ್ಕಳನ್ನು ಬಿಡುಗಡೆ ಮಾಡುವಾಗಲೇ ಅವರು ರಕ್ಷಣೆಯ ಸಂತೋಷವನ್ನು ಹೊಂದಲು, ಕರ್ತನಲ್ಲಿ ಬೆಳೆಯಲು ಸಾಧ್ಯವಾಗುವುದು. ಆತ್ಮೀಯ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯ. ದೇವಮಗುವೆ, ಸೈತಾನನನ್ನು ಜಯಿಸಬೇಕಾದರೆ ಪ್ರಾರ್ಥನೆ ಮತ್ತು ಉಪವಾಸ ಅಗತ್ಯ ಎಂಬುದನ್ನು ಮರೆಯಬಾರದು. ಕ್ರಿಸ್ತನು ಅದನ್ನು ನಮಗೆ ಉಪದೇಶ ಮಾಡಿದ್ದು ಮಾತ್ರವಲ್ಲ, ಕಾರ್ಯದಲ್ಲಿಯೂ ನಿರೂಪಿಸಿ ತೋರಿಸಿದನು. ಆತನು ಸೇವೆಯನ್ನು ಪ್ರಾರಂಭಿಸುವ ಮೊದಲು 40 ದಿನಗಳು ರಾತ್ರಿ ಹಗಲು ಉಪವಾಸ ಮಾಡಿ ಪರಲೋಕದ ಶಕ್ತಿಯನ್ನು ಹೊಂದಿಕೊಂಡನು. ಆದುದರಿಂದ ಆತನನ್ನು ಶೋಧಿಸಲು ಬಂದ ಸೈತಾನನನ್ನು, ಸೈತಾನನೇ ತೊಲಗಿ ಹೋಗು ಎಂದು ಗದರಿಸಿ ಜಯ ಹೊಂದಲು ಸಾಧ್ಯವಾಯಿತು. ಹಳೆಯ ಒಡಂಬಡಿಕೆಯಲ್ಲಿ ಎಸ್ತೇರಳ ಚರಿತ್ರೆಯನ್ನು ಓದಿ ನೋಡಿರಿ. ಸೈತಾನನಂತೆ ದುಷ್ಟ ಹಾಮಾನನು ಅವಳಿಗೆ ವಿರೋಧವಾಗಿ ಎದ್ದು ಬಂದನು. ಯೆಹೂದ್ಯರನ್ನು ಸಂಹರಿಸಲು ದೃಢಚಿತ್ತನಾಗಿದ್ದನು. ಎಸ್ತೇರಳು ಮಾಡಿದುದೇನು? ಹಗಲು ರಾತ್ರಿ ಉಪವಾಸ ಮಾಡಿ ಪ್ರಾರ್ಥಿಸಿದಳು. ಇದರ ಸಲುವಾಗಿ ದುಷ್ಟ ಹಾಮಾನನು ನಾಶವಾದನು. ಯೆಹೂದ್ಯರು ರಕ್ಷಿಸಲ್ಪಟ್ಟರು. ಯೆಹೋಷಾಫಾಟನಿಗೆ ವಿರೋಧವಾಗಿ ಬಂದ ಶತ್ರುಗಳು ಯುದ್ಧಕ್ಕೆ ಬಂದಾಗ ಯೆಹೋಷಾಫಾಟನಿಗೆ ಅವರನ್ನು ಎದುರಿಸಿ ನಿಲ್ಲಲು ಆಗದೆ ಹೋಯಿತು. ಸಾಕಾಗುವಷ್ಟು ಸೈನ್ಯಗಳು ಇರಲಿಲ್ಲ, ಯುದ್ಧ ವೀರರೂ ಇರಲಿಲ್ಲ. ಶತ್ರುಗಳನ್ನು ಎದುರಿಸಿ ನಿಲ್ಲಲು ಯೆಹೋಷಾಫಾಟನು ಉಪಯೋಗಿಸಿದ ಆಯುಧ ಉಪವಾಸ ಪ್ರಾರ್ಥನೆ. 2 ಪೂರ್ವಕಾಲವೃತ್ತಾಂತ 20ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಓದಿ ನೋಡಿರಿ. ಆ ಅಧ್ಯಾಯವು ಉಪವಾಸ ಪ್ರಾರ್ಥನೆಯ ಬಲ ಎಷ್ಟೆಂಬುದನ್ನು, ಅದರ ಜಯವನ್ನು ಕುರಿತು ತಿಳಿಸುತ್ತದೆ. ಹೌದು, ಕರ್ತನು ಯೆಹೋಷಾಫಾಟನಿಗೆ ಸಹಾಯಕ್ಕಾಗಿ ತನ್ನ ದೂತರನ್ನು ಕಳುಹಿಸಿದನು. ಅವರು ವೈರಿಯ ಪಡೆಯನ್ನು ಸಂಹರಿಸಿದನು. ಯೆಹೋಷಾಫಾಟನಿಗೆ ಸಿಕ್ಕ ಜಯವು ಉಪವಾಸದಿಂದಲೇ. ದಾನಿಯೇಲನ ಜೀವಿತ ಕಾಲವೆಲ್ಲ ಉಪವಾಸದಿಂದಲೇ ತುಂಬಿದವು. ಪ್ರಾರ್ಥನೆಯೇ ಅವನ ಉಸಿರಾಗಿತ್ತು. ಅವನು ಪ್ರಾರ್ಥನಾ ವೀರನಾಗಿದ್ದನು. ಆದುದರಿಂದಲೇ ಅವನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಾಗ ಆ ಸಿಂಹಗಳ ಬಾಯಿ ಕಟ್ಟಲ್ಪಟ್ಟಿತು. ಹಲ್ಲೆಲೂಯಾ. ದೇವಮಗುವೆ, ಇಂದು ಯಾರನ್ನು ನುಂಗಲಿ ಎಂದು ಗರ್ಜಿಸುತ್ತಾ ತಿರುಗಾಡುವ ಸಿಂಹವನ್ನು ಕಟ್ಟಿಹಾಕಲು ನಿನಗೆ ಉಪವಾಸ ಪ್ರಾರ್ಥನೆ ಅಗತ್ಯ ಎಂಬುದನ್ನು ಮರೆಯಬೇಡ. ಯೆರೂಸಲೇಮಿನ ಬಾಗಿಲುಗಳನ್ನು ತಿರುಗಿ ಕಟ್ಟಬಾರದೆಂದು ಶತ್ರುಗಳು ಅಬ್ಬರಿಸಿದರು. ಆ ಶತ್ರುವಿನ ಶಕ್ತಿಯನ್ನು ಮುರಿಯಲು ನೆಹೆಮೀಯನು ಅವನೊಂದಿಗಿದ್ದ ಜನರು ಸೇರಿ ಉಪವಾಸವಿದ್ದು ಪ್ರಾರ್ಥಿಸಿದರು. ಆ ಉಪವಾಸ ಪ್ರಾರ್ಥನೆಯ ಮೂಲಕವಾಗಿ ಯೆಹೋವನ ಆಲಯವು ತಿರುಗಿ ಕಟ್ಟಲ್ಪಟ್ಟಿತು. ದೈವಾನುಗ್ರಹದಿಂದ
ಸುತ್ತಣ ವೈರಿಗಳ ಭಯ ತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನ ಉಂಟಾಯಿತು. ಅದು ಕೂಡ ಒಂದು ಉಜ್ಜೀವನವೇ ಹೌದಲ್ಲವೇ? ಶತ್ರುವಿನ ಶಕ್ತಿಯನ್ನು ನಾವು ಮುರಿದು ಹಾಕಿದರೆ ಉಜ್ಜೀವನವು ತಾನಾಗಿಯೇ ಬರುತ್ತದೆ. ದಾವೀದನು ಉಪವಾಸದ ಬಲವನ್ನು ಅರಿತಿದ್ದನು. ಉಪವಾಸವು ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಳ್ಳುವುದು ಎಂಬುದನ್ನು, ಉಪವಾಸದ ಮೂಲಕವಾಗಿ ಕರ್ತನ ಸಮೀಪಕ್ಕೆ ಸೇರಬಹುದೆಂಬುದನ್ನು ಅವನು ತಿಳಿದಿದ್ದನು. ನಾನಾದರೂ ಅವರ ಅಸ್ವಸ್ಥ ಕಾಲದಲ್ಲಿ ಗೋಣಿತಟ್ಟನ್ನೇ ಕಟ್ಟಿಕೊಂಡಿದ್ದೆನು. ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದೆನು. ನನ್ನ ಪ್ರಾರ್ಥನೆಯು ನನ್ನ ಎದೆಗೆ ತಿರುಗಿತು. ಕೀರ್ತನೆ 35:13. ನನ್ನ ಆತ್ಮವನ್ನು ನೋಯಿಸಿದೆನು ಎಂಬ ಮಾತಿನ ಅರ್ಥ ತಗ್ಗಿಸಿಕೊಂಡೆನು ಎಂದು ಅರ್ಥವಾಗುತ್ತದೆ. ದೀನರಿಗಾದರೂ ಕೃಪೆಯನ್ನು ತೋರಿಸುವ ದೇವರು ಉಪವಾಸದ ಮೂಲಕವಾಗಿ ಯಾರ್ಯಾರು ದೇವಸನ್ನಿಧಿಯಲ್ಲಿ ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೋ ಅವರೆಲ್ಲರಿಗೂ ಕೃಪೆಯನ್ನು, ಬಿಡುಗಡೆಯನ್ನು ಕೊಡುತ್ತಾನೆ. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿ ಕೊಟ್ಟರು. ಅಪೊಸ್ತಲ ಕೃತ್ಯ 13:3. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ,
ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.